ಆಳುವ ಸರ್ಕಾರಗಳೇ ಸರ್ವಜನಾಂಗದ ಶಾಂತಿಯ ತೋಟವನ್ನು ನಾಶಪಡಿಸುತ್ತಿವೆ. ನಾವಿನ್ನೂ ಕಿಡಿಗೇಡಿ ಸಂಘಟನೆಗಳೇ ಇಂತಹ ಕೆಲಸಗಳನ್ನು ಮಾಡ್ತೀವಿ ಎಂಬ ಭ್ರಮೆಯಲ್ಲಿದ್ದೇವೆ ಅಂತ ಸಕಲೇಶಪುರದಲ್ಲಿ ಹೈಕೋರ್ಟ್ ವಕೀಲ ಅನಂತ್ ನಾಯಕ್ ಹೇಳಿದರು. ಪಟ್ಟಣದ ಕುಶಾಲನಗರ ಬಡಾವಣೆಯಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯ ಭೀಮ ಮಂದಿರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮರಣ ದಿನದ ಅಂಗವಾಗಿ ಮಾನವ ಬಂಧುತ್ವ ವೇದಿಕೆ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ವಿಚಾರಗೋಷ್ಠಿಯಲ್ಲಿ ಸಂವಿಧಾನ ಸಂರಕ್ಷಣೆಯಲ್ಲಿ ಅಹಿಂದ ವರ್ಗಗಳ ಐಕ್ಯತೆಯ ಪಾತ್ರ ಎಂಬ ವಿಷಯದ ಕುರಿತು ಅವರು ಸುದೀರ್ಘವಾಗಿ ಮಾತನಾಡಿದರು. ದೇಶದ ಅಭಿವೃದ್ಧಿಯ ಕುಂಠಿತತೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನಾ, ಅಮೆರಿಕ ಹಾಗೂ ಮುಸ್ಲಿಮರ ಮೇಲೆ ಆರೋಪ ಹೊರಿಸಿ ಪಲಾಯನವನ್ನ ಮಾಡುತ್ತಾ ಜನರ ಗಮನವನ್ನು ಬೇರೆಡೆಗೆ ತಿರುಗಿಸಲಾಗ್ತಿದೆ. ಧರ್ಮದ ದ್ವೇಷದಿಂದ ಜನರನ್ನು ವಿಭಜಿಸಿ ಅಧಿಕಾರ ಹಿಡಿಯಲಾಗ್ತದೆ ಅಂತ ಅವರು ಹೇಳಿದರು. ಈ ನಿಟ್ಟಿನಲ್ಲಿ ನಾವು ಕೂಡ ಸಂಘಟಿತರಾಗಬೇಕಾಗಿದೆ. ಸಂಘಟಿತರಾಗಬೇಕು ಅಂತಂದರೆ ಬಂಧುಗಳೇ, ಮಾನವ ಬಂಧುತ್ವ ವೇದಿಕೆ ಇದು ಒಂದೇ ಈ ಕೆಲಸವನ್ನು ಮಾಡಿಬಿಡುತ್ತೆ ಅನ್ನುವಂಥ ಭ್ರಮೆಯಲ್ಲಿ ನಾವಿಲ್ಲ. ನಮ್ಮಂತೆ ಕೆಲಸ ಮಾಡ್ತಾರಂಥ ಸಾವಿರಾರು ಸಂಘಟನೆಗಳು ಈ ನಾಡಲ್ಲಿದ್ದಾವೆ, ಈ ದೇಶದಲ್ಲಿದ್ದಾವೆ. ದಲಿತ ಸಂಘಟನೆಗಳು, ಬಹುಜನ ಸಂಘಟನೆಗಳು, ಅಹಿಂದ ಸಂಘಟನೆಗಳು, ಅಲ್ಪಸಂಖ್ಯಾತ ಸಮುದಾಯದ ಸಂಘ ಸಂಸ್ಥೆಗಳು, ರಂಗ ಸಂಘಟನೆಗಳು, ಸಾಹಿತಿಗಳು, ಚಿಂತಕರು, ಕಲಾವಿದರು, ವಿಜ್ಞಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ. ನಾವು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಎಲ್ಲರೂ ಕೂಡ ಒಂದು ವೇದಿಕೆಯಲ್ಲಿ ಬರೋದ್ರ ಮುಖಾಂತರ ನಾವು ನಮ್ಮ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ ಜಾಗೃತಿಯ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಅಗತ್ಯ ಇವತ್ತು ಇದೆ. ಇಂಥ ಕಾರ್ಯಕ್ರಮಗಳು ಮಾಡಬೇಕಂತಂದರೆ ಲಕ್ಷಾಂತರ ಜನರನ್ನು ಸೇರಿಸ್ಬೇಕು ಮಾಡಬೇಕು ಅನ್ನೋಂಥ ಭ್ರಮೆಯೂ ಬೇಕಾಗಿಲ್ಲ. ಈ ನಮ್ಮ ಸಮುದಾಯದ ಜನರಿಗೆ ನಾವು ಈ ವಿಚಾರಗಳನ್ನು ತಲುಪಿಸೋದಕ್ಕೆ 10 ಜನ, 20 ಜನ, 100 ಜನ, 500 ಜನರ ಗುಂಪುಗಳನ್ನು ಮಾಡಿ ಆ ಮುಖಾಂತರ ಜಾಗೃತಿಯನ್ನು ಕಟ್ಟಿ ಬೆಳೆಸುವಂಥ ಕೆಲಸದಲ್ಲಿ ನಮ್ಮನ್ನು ನಾವೇ ತೊಡಸ್ಕೊಳ್ಬೇಕಾಗ್ತದೆ. ಈ ಕೆಲಸವನ್ನು ಬರೀ ಯಾವುದೋ ಯೂನಿವರ್ಸಿಟಿ ಮಾಡಿಬಿಡ್ತದೆ, ಯಾವುದೋ ಸರ್ಕಾರ ಮಾಡಿಬಿಡ್ತದೆ, ಅಥವಾ ಯಾವುದೋ ಇಲಾಖೆ ಮಾಡಿಬಿಡ್ತದೆ. ಈ ಭ್ರಮೆಯಿಂದ ನಾವು ಹೊರಗಡೆ ಬರಲೇಬೇಕಿದೆ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಕೂಡ ವೈಯಕ್ತಿಕವಾದಂಥ ಜವಾಬ್ದಾರಿಗಳನ್ನು ತಗೊಳ್ಬೇಕಾಗಿದೆ. ಇಲ್ಲಾಂದರೆ ಈ ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹೊರಟುಬಿಡ್ತಾರೆ. ಸಂಪೂರ್ಣವಾಗಿ ನಾಶ ಮಾಡಿ ಹೊರಟುಬಿಡ್ತಾರೆ. ಇಡೀ ಶಿಕ್ಷಣ ಕ್ಷೇತ್ರದೊಳಗಡೆ ನಿಮಗೆ ಗೊತ್ತಿರಲಿ, SC, ST, OBC ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ಏನು ವಿದ್ಯಾರ್ಥಿ ವೇತನ ಬರ್ತಾ ಇತ್ತು, ಆ ವಿದ್ಯಾರ್ಥಿ ವೇತನವನ್ನು ಈಗಾಗಲೇ ನಿಲ್ಲಿಸಿ ಆಗಿದೆ. ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಂಥ ಫೆಲೋಶಿಪ್ಪನ್ನು ಈಗಾಗಲೇ ನಿಲ್ಲಿಸಿ ಆಗಿದೆ. ಶಿಕ್ಷಣ ಕೊಡೋದನ್ನು ನಿಲ್ಲಿಸಿದರೆ ಸಾಕು, ಅರ್ಧ ನಾವು ಸತ್ತಂಗೆ ಅಂತ ಗೊತ್ತವರಿಗೆ. ಶಿಕ್ಷಣದ ಕಾರಣಕ್ಕಾಗಿ ನಾವು ಪ್ರಗತಿ ಕಡೆ ಇದ್ದೀವಿ, ಶಿಕ್ಷಣದ ಕಾರಣಕ್ಕಾಗಿ ನಾವು ಅಭಿವೃದ್ಧಿ ಕಡೆ ಇದ್ದೀವಿ, ಶಿಕ್ಷಣದ ಕಾರಣಕ್ಕಾಗಿ ನಾವೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅವರು ಶಿಕ್ಷಣ ಲೇಖಕ ಹಾಗೂ ಉಪನ್ಯಾಸಕ ರೋಹಿತ್ ಅಗಸರವಳ್ಳಿ ಅವರು ಪ್ರಸ್ತುತ ಪ್ರಜಾಪ್ರಭುತ್ವದ ಎದುರಿನ ಗಂಭೀರ ಸವಾಲುಗಳು ಎಂಬ ವಿಷಯದಲ್ಲಿ ವಿಶ್ಲೇಷಣಾತ್ಮಕ ಉಪನ್ಯಾಸ ನೀಡಿದ್ದು, ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸುವ ಹೊಣೆ ಯುವಜನತೆ ಮತ್ತು ಪ್ರಜ್ಞಾವಂತ ನಾಗರಿಕರ ಮೇಲಿದೆ ಅಂತ ಹೇಳಿದರು. ನೀವು ಈ ಸಮುದಾಯದಲ್ಲಿ ಮೊದಲನೇ ಪೀಳಿಗೆ ವಿದ್ಯಾವಂತರು ಬ್ರಿಟಿಷ್ ಸರ್ಕಾರ ಕೊಟ್ಟ ಕೆಲವು ಅವಕಾಶಗಳನ್ನು ಬಳಸಿಕೊಂಡು ನೀವು ಶಿಕ್ಷಣ ತಗೊಂಡಿದ್ದೀರಿ, ಕೆಲವು ಹುದ್ದೆಗಳನ್ನು ತಗೊಂಡಿದ್ದೀರಿ. ಆದರೆ ನೀವು ಸಮಾಜವನ್ನು ಮರ್ತಿದ್ದೀರಿ ಎಂದು ಗೊತ್ತಾರೆ. ಇದೆಲ್ಲರಿಗೂ ಅನ್ವಯ ಆಗುತ್ತೆ, ಎಲ್ಲ ವರ್ಗದವರಿಗೂ ಅನ್ವಯ ಆಗುತ್ತೆ, ಎಲ್ಲ ಶೂದ್ರ ವರ್ಗದವರಿಗೂ ಅನ್ವಯ ಆಗುತ್ತೆ, ಇನ್ಕ್ಲೂಡಿಂಗ್ ದಲಿತರು. ಅಂಬೇಡ್ಕರ್ ಅವರದೇ ಮಾತುಗಳು. ಇತ್ತೀಚೆಗೆ ಧಾರವಾಡದ ಬಸವರಾಜ ಸುಳಿಬಾವಿ ಅವರು ತಮ್ಮ ಪ್ರಕಾಶನದಿಂದ ಪುಸ್ತಕವನ್ನು ಅನುವಾದ ಮಾಡಿ ಪ್ರಕಟಿಸಿದ್ದಾರೆ. ನನಗೆ ಅದರ ಡೇಟ್ ನೋಡಿ ಆಶ್ಚರ್ಯ ಆಯಿತು. 1928ನೇ ಇಸ್ವಿಯಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಮಾಡುವ ಭಾಷಣ ಅದು ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಅವರು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ ಮೇಲೆ ಇದು ಸುಧಾರಣೆಗೆ ಯೋಗ್ಯವಲ್ಲದ ಪರಂಪರೆ ಅನ್ನೋ ತೀರ್ಮಾನ ಬರ್ತಾರೆ 1936ರಲ್ಲಿ. ರಂಗಕರ್ಮಿ ರಕ್ಷಿತಿ ಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡ ಸಾಹಿತ್ಯದಲ್ಲಿ ಬಹುತ್ವದ ಪರಂಪರೆ ವಿಷಯವಾಗಿ ಮಾತನಾಡಿ, ಕನ್ನಡ ಸಾಹಿತ್ಯವು ಏಕಮುಖವಾಗಿಲ್ಲದೆ ಬಹುತ್ವದ ಪರಂಪರೆಯನ್ನು ಒಳಗೊಂಡ ಸಮೃದ್ಧ ಸಾಹಿತ್ಯ ಪರಂಪರೆಯಾಗಿದೆ ಅಂತ ಹೇಳಿದರು. ಏಕತ್ವ ಅಂದರೆ ಎಲ್ಲರೂ ಒಂದೇ ಆಗಿಬಿಡೋದು, ಒಂದು ಭಾಷೆ, ಒಂದೇ ಥರದ ಆಚಾರ, ಒಂದೇ ಧರ್ಮ, ಒಂದೇ ನೀತಿ, ಒಂದೇ ಆಡಳಿತ, ಒಬ್ಬನೇ ರಾಜ, ಒಬ್ಬನೇ ಇದು ಇಂಥದ್ದು. ಈ ದೃಷ್ಟಿಕೋನದ ವಿರುದ್ಧ ನಾವು ಬಹುತ್ವವನ್ನು ಇಟ್ಕೊಂಡು ನೋಡ್ತಾ ಹೋದಾಗ ಕನ್ನಡ ಸಾಹಿತ್ಯದಲ್ಲಾಗಲಿ ಯಾವುದೇ ಸಾಹಿತ್ಯದಲ್ಲಾಗಲಿ ನಾವು ಬಹುತ್ವವನ್ನು ಹೆಚ್ಚಾಗಿ ಕಾಣಕ್ಕೆ ಸಾಧ್ಯ ಆಗೋದು ನಮ್ಮ ಶಿಷ್ಟ ಸಾಹಿತ್ಯಕ್ಕಿಂತ ಹೆಚ್ಚು ನಮ್ಮ ಜಾನಪದ ಸಾಹಿತ್ಯದಲ್ಲಿ.
ಜನಪದ ಸಾಹಿತ್ಯ ಉದಾಹರಣೆ ಹೇಳ್ತೇನೆ ನಾನು. ಮಂಟೇಸ್ವಾಮಿ ಕಾವ್ಯ ಇತ್ತೀಚಿನ ವರ್ಷ ತನಕ ಎಷ್ಟು ಜನರಿಗೆ ಗೊತ್ತಿದೆ? ಮಂಟೇಸ್ವಾಮಿ ಕಾವ್ಯ ಇವತ್ತು ಜನಪದರಿಂದ ಶಿಷ್ಟರಿಗೆ ಬಂದು ಅದು ಭಾವಗೀತೆ ಥರ ನಾವು ಇನ್ನೊಂದು ಯೋಗಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾದಾಗ ಮಂಟೇಸ್ವಾಮಿ ಕಾವ್ಯ ಕೂಡ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಎಂದು ಅರ್ಥ ಮಾಡ್ಕೋಬೇಕು. ಈ ಬಹುತ್ವದ ನಾಶ ವ್ಯವಸ್ಥಿತವಾಗಿ ನಡೀತಾ ಇದೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಜಾನಪದದಲ್ಲಿ ಬಹುತ್ವ ಇದೆ, ಹೌದು. ಹಾಗಾದ ಮಾತ್ರಕ್ಕೆ ಜಾನಪದ ಎಲ್ಲವೂ ಜನಪರ ಅಂತ ತಿಳ್ಕೊಳ್ಬೇಕಾಗಿಲ್ಲ ನಾವು. ಅದರಲ್ಲೂ ಕೂಡ ಪ್ರತಿಗಾಮಿ ಶಕ್ತಿ ಇರುವಂಥ ಅನೇಕ ರಚನೆಗಳಿದೆ. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಜಿಲ್ಲಾ ಮುಖಂಡ ಜೈಭೀಮ್ ಮಂಜು ಮಾಡಿದ್ರು. ಈ ಸಂದರ್ಭ ಕರಾವಳಿ ವಿಭಾಗೀಯ ಸಂಚಾಲಕ ಹಾಗೂ ಪತ್ರಕರ್ತ ಕೆಎಸ್ ಸತೀಶ್ ಕುಮಾರ್, ಜಿಲ್ಲಾ ಸಂಚಾಲಕ ರಂಗಸ್ವಾಮಿ, ಜಾಮಿ ಮಸೀದಿ ಉಪಾಧ್ಯಕ್ಷ ಅಸ್ಲಂ ಪಾಷಾ, ಬದ್ರಿಯಾ ಮಸೀದಿ ಮಾಜಿ ಅಧ್ಯಕ್ಷ ಆದಮ್ ಹಾಜಿ, ಪತ್ರಕರ್ತ ಮಲ್ನಾಡ್ ಮೆಹಬೂಬ್, ತಾಲೂಕು ಸಂಚಾಲಕ ಕಾಡಪ್ಪ, ಮೊಹಮ್ಮದ್ ಹನೀಫ್, ಅಸೀನಾರ್, ಆನಿ ಮಹಲ್, ಸಾಯಿರಾ ಬಾನು, ಶಾನು ಗೌರಮ್ಮ, ನವೀನ್ ಸದಾ ಸೇರಿದಂತೆ ಮಾನವ ಬಂಧುತ್ವ ವೇದಿಕೆಯ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.